ನಮಸ್ತೆ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಮಶಾಕ್. ಫ್ರೆಂಡ್ಸ್, ಇವತ್ತು ನಾನು ದಿನಾಂಕ 24/8/2021 ನಡೆದಂತಹ KS ಪ್ರಿಲಿಮ್ಸ್ ಬಗ್ಗೆ ನಿಮಗೆ ಸರಿಯಾದಂಥ ಅಥೆಂಟಿಕ್ ಆದಂತಹ ಕೀ ಆನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ಇದನ್ನು ವಿಡಿಯೋ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಯಾಕಪ್ಪ ಅಂತ ಹೇಳಿದರೆ ಇದರಲ್ಲಿ ಎರಡು ಪರ್ಸ್ಪೆಕ್ಟಿವ್ ಆಫ್ ಆಸ್ಪಿರೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ. ಒಂದು, ಯಾರು KS ಎಕ್ಸಾಮನ್ನು ಬರೆದಿದ್ದಾರೆ ಅವರಿಗೆ ಆ ಕೀ ಆನ್ಸರ್ ನೋಡ್ಕೋ ಮುಖಾಂತರ ತಮ್ಮ ಸ್ಕೋರ್ ನೋಡ್ಕೋಬೋದು. ಒಂದು. ಎರಡನೇದೇನಪ್ಪ ಅಂತ ಹೇಳಿದರೆ ಯಾರು KS ಬಿಟ್ಟರೆ ಮತ್ತು ಬೇರೆ ಉಳುಕಿದ ಯಾವ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ರು ಅವ್ರಿಗೆಲ್ಲ ಇದು ಬಹಳ ಅನುಕೂಲವಿದೆ. ಯಾಕಂದರೆ KS ಪ್ರಶ್ನೆ ಮುಖಾಂತರ ಹಲವಾರು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳು ಬರ್ತವೆ. ಅಂದರೆ ಈ ಕ್ವಶನ್ಸ್ಗಳನ್ನು ನೋಡ್ಕೊಳೋ ಮುಖಾಂತರ ಬೇರೆ ಎಕ್ಸಾಮ್ಸ್ ನೀವೇನು ಪ್ರಿಪೇರ್ ಮಾಡ್ತಿದ್ದೀರಾ, ಅದು KSP ಆಗಿರಲಿ ಅಥವಾ ನೀವು CET ಆಗಿರಲಿ ಅಥವಾ KET ಆಗಿರಲಿ, ಯಾವುದೋ ಎಕ್ಸಾಮ್ ಆಗಿರಲಿ, ಸೊ ಇದರಲ್ಲಿನ ಡೈರೆಕ್ಟ್ ಆದಂಥ ಕ್ವಶನ್ಸ್ಗಳು ಸುಮಾರು 10ರಿಂದ 15 ಮಿನಿಮಮ್ ಕ್ವಶನ್ಸ್ಗಳು ಕಾಪಿ ಪೇಸ್ಟ್ ಹಾಕಿ ಬರ್ತವೆ. ಸೊ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಮಿಕ್ಕುಳಿದ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಓಕೆ. ಸೊ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಪ್ಪ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಿಮ್ಮ ಚಾನಲ್, ನೀವು ಬೆಳೆಸಬೇಕು. ಸೊ ಫ್ರೆಂಡ್ಸ್, ಎ ವರ್ಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ಪೇಪರ್ 1 ವಿಶೇಷ ಸಂಕೇತ 388, ಸಬ್ಜೆಕ್ಟ್ ಕೋಡ್ 388, ಸಿರೀಸ್ ಏನಪ್ಪ ಅಂದರೆ ಎ. ಸೊ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಪ್ರಶ್ನೆ 1, ಪಟ್ಟಿ 1, ಪಟ್ಟಿ 2. ಪಟ್ಟಿ 1ರಲ್ಲಿ ಏನಪ್ಪ ಅಂತ ಹೇಳಿದರೆ ಆ ತೆರಿಗೆಗಳ ಬಗ್ಗೆ ಕೊಟ್ಟಿದ್ದಾನೆ. ಪಟ್ಟಿ 2ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾರ್ಯಾರು ಆ ತೆರಿಗೆಯನ್ನು ವಿಧಿಸುತ್ತಾರೆ ಮತ್ತು ಅದನ್ನು ಯಾರ್ಯಾರು ಅದನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದರ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಹೇಳ್ಕೊಂಡು ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿ. ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಇದರದ್ದು ಸರಿಯಾದ ಉತ್ತರ ಇದರದ್ದು 1. ಓಕೆ, 1 ಇದರ ಸರಿಯಾದ ಉತ್ತರ. ಸೊ ಅಂದರೆ ಸ್ಟ್ಯಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ, ಇದಕ್ಕೆ ಸರಿಯಾದ ಉತ್ತರ 1. ಎ ಉತ್ತರ 1, ಬಿ ಉತ್ತರ 2, ಸಿ ಉತ್ತರ 3, ಡಿ ಉತ್ತರ 4. ಇವೆಲ್ಲವೂ ಕೂಡಿ ಒಂದೇ ಇದರಲ್ಲಿ ಕೇಳಿದ್ದಾನೆ ಅವನು. ಒಂದೇ ಕ್ವಶನಲ್ಲಿ ಈ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಸಬ್ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಆಪ್ಷನ್ 1. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ 2, ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ? ಇದರ ಸರಿಯಾದ ಉತ್ತರ 4, ದೆಹಲಿ. ಪ್ರಶ್ನೆ 3, ಕೇಮ್ ಟೆರಸಸ್ ಡ್ಯಾಶ್ ನಿಕ್ಷೇಪ ಸಂಚಯನದಿಂದ ಆಗುತ್ತದೆ? ಇದರ ಸರಿಯಾದ ಉತ್ತರ 4, ಕಣಿವೆ ಹಿಮನದಿಯಿಂದ ಆಗುತ್ತದೆ. ಪ್ರಶ್ನೆ 4, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ನಯಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಹೇಳಿಕೆ ಎ, ಅವರು ಸಂಗಮ ಕವಿಗಳಾಗಿದ್ದರು. ಬಿ, ಅವರು ಶೈವ ಸಂತರಾಗಿದ್ದರು. ಸಿ, ಅವರು ಭಕ್ತಿ ಕಾವ್ಯ ರಚಿಸಿದರು. ಡಿ, ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿ ಇದ್ದರು. ಸರಿಯಾದ ಉತ್ತರ ಬಿ, ಎ ಮತ್ತು ಸಿ ಮಾತ್ರ ಸರಿ ಉತ್ತರ. ಇದರದ್ದು ಎ ಮತ್ತು ಸಿ ಮಾತ್ರ ಸರಿ ಉತ್ತರ. ಬಿ ಮತ್ತು ಡಿ ಇದರ ಹೇಳಿಕೆಗಳು ತಪ್ಪಾಗಿದ್ದಾವೆ. ಓಕೆ, ಹಾಗಾಗಿ ಇದರ ಸರಿಯಾದ ಉತ್ತರ 2, ಅಂದರೆ ಎ ಮತ್ತು ಸಿ ಮಾತ್ರ ಸರಿ. ಪ್ರಶ್ನೆ 5, ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕರಾಗಿದ್ದಾರೆ? ಇದರ ಸರಿಯಾದ ಉತ್ತರ 3, ಸೇತುರಾಮ್ ಪಂಚನಾಥನ್. ಪ್ರಶ್ನೆ 6, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ, ಕಾರ್ಪೊರೇಷನ್ ತೆರಿಗೆಯನ್ನು ನೋಂದಾಯಿತ ಮತ್ತು ನೋಂದಾಯಿಸದ ಎರಡೂ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಹೇಳಿಕೆ ಬಿ, ಕಾರ್ಪೊರೇಷನ್ ತೆರಿಗೆಯನ್ನು ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಸಿ ಹೇಳಿಕೆ, ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮ ಆದಾಯದ ಮೇಲೆ ಮಾತ್ರವೇ ವಿಧಿಸಲಾಗುತ್ತದೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಪ್ರಶ್ನೆ. ಸೊ ಇದರ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ 2, ಸಿ ಮಾತ್ರ ಸರಿಯಾಗಿದ್ದಾವೆ. ಅಂದರೆ ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರ ವಿಧಿಸಲಾಗುತ್ತದೆ. ಓಕೆ. ಸೊ ಪ್ರಶ್ನೆ 7, ಇಥಿಯೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹದ ಹೆಸರೇನು? ಇದರ ಸರಿಯಾದ ಉತ್ತರ 1, ETRSS-1. ಓಕೆ.
ಪ್ರಶ್ನೆ 8. ನದಿ, ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಿಸುವ ಹೆಪ್ಪುಗಟ್ಟಿದ ನೀರಿನ ಪದರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದರ ಸರಿಯಾದ ಉತ್ತರ 1. ನಾಲೇಡ್ಸ್. ಪ್ರಶ್ನೆ 9. ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚ್ ಗುರುತಿನ ನಾಣ್ಯಗಳಿಗೆ ಪಂಚ್ ಮಾರ್ಕ್ ಕಾಯಿನ್ಸ್ PMC ವಿಶಿಷ್ಟ ಸ್ಥಾನವಿದೆ. ಇದಕ್ಕೆ ಅನ್ವಯಿಸುವಂತೆ ಕೆಳಗಿನ ಯಾವ ಹೇಳಿಕೆಗಳು ಸತ್ಯ? ಎ ಹೇಳಿಕೆ, ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ಬಿ, ಅವು ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇರಲಿಲ್ಲ. ಸಿ, ನಾವು ಈ ನಾಣ್ಯಗಳ ಒಂದು ಅಥವಾ ಎರಡೂ ಮಗ್ಗುಲುಗಳಲ್ಲಿ ಚಿಹ್ನೆಗಳನ್ನು ಗುರುತಿಸಬಹುದು. ಡಿ, ಈ ನಾಣ್ಯವನ್ನು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತವೆ. ಇದರ ಸರಿಯಾದ ಉತ್ತರ 2. ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಅಂದರೆ ಹೇಳಿಕೆ ಎ ಮತ್ತು ಹೇಳಿಕೆ ಸಿ ಎರಡೂ ಸರಿಯಾಗಿದ್ದಾವೆ. ಉಳಿದ 2 ಹೇಳಿಕೆಗಳು ತಪ್ಪಾಗಿದ್ದಾವೆ. ಓಕೆ. ಪ್ರಶ್ನೆ 10. ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಇದರ ಸರಿಯಾದ ಉತ್ತರ 4. ಇಕ್ವೆಡಾರ್. ಸೊ ಇಕ್ವೆಡಾರ್ ಏನಪ್ಪ ಅಂತ ಹೇಳಿದ್ರೆ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಗ್ಯಾಲಪಗೋಸ್ ದ್ವೀಪಗಳು ಇಕ್ವೆಡಾರ್ ದೇಶಕ್ಕೆ ಸಂಬಂಧಪಟ್ಟಂತಹ ದ್ವೀಪಗಳು. ಪ್ರಶ್ನೆ 11. ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು? ಇದರ ಸರಿಯಾದ ಉತ್ತರ 3. ಅನುಚ್ಛೇದ 72 ಭಾಗ 4. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಪ್ರಜಾವಾಣಿ ಪೇಪರ್ನ ಸರಿಯಾಗಿ ಓದ್ಕೊಂಡಿದ್ರಪ್ಪ ಅಂತ ಹೇಳಿದ್ರೆ ಇದನ್ನು ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದಿತ್ತು. ಸೊ ಹಾಗಾಗಿ ಪ್ರಜಾವಾಣಿ ಪೇಪರ್ನ ಸರಿಯಾಗಿ ಓದ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 12. ಕೆಲಸ ಮಾಡಲು ಸಮರ್ಥವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪಕದೊಂದಿಗೆ ಸಂಬಂಧಗಳ ನಿರುದ್ಯೋಗವು ಡ್ಯಾಶ್. ಇದರ ಸರಿಯಾದ ಉತ್ತರ 3. ರಚನಾತ್ಮಕ ನಿರುದ್ಯೋಗ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಪ್ರಶ್ನೆ 13. ಭಾರತೀಯ ಸಂವಿಧಾನವನ್ನು ಅರೆಯ ಒಕ್ಕೂಟ ಎಂದು ವರ್ಣಿಸಿದವರು ಯಾರು? ಇದರ ಸರಿಯಾದ ಉತ್ತರ 2. KC ವಿಯರ್. ಪ್ರಶ್ನೆ 14. 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಡ್ಯಾಶ್ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ 4. 5ನೇ ಸ್ಥಾನದಲ್ಲಿದೆ. ಪ್ರಶ್ನೆ 15. ಜೆಲೆನ್ಸ್ಕಿ ಅವರಿಂದ ಮಂದರಿಸಲ್ಪಟ್ಟ ವಲಸೆ ಸಂಕ್ರಮಣ ಸಿದ್ಧಾಂತವು ದಿ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಡ್ಯಾಶ್ ಆಧಾರದ ಮೇಲಿದೆ. ಇದರ ಸರಿಯಾದ ಉತ್ತರ 1. ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ, ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮಾಡೆಲ್. ಪ್ರಶ್ನೆ 16. ಹಿಂದೂ ಪ್ರತಿಮಾಶಾಸ್ತ್ರದ ಪ್ರಕಾರ ಚತುರವಿಂಶತಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ? ಇದರ ಸರಿಯಾದ ಉತ್ತರ 4. ವಿಷ್ಣುವಿನ 4 ಹಸ್ತಗಳಲ್ಲಿ ಇರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನು ಗುರುತಿಸುವುದು. ಪ್ರಶ್ನೆ 17. ಭಾರತೀಯ ನೌಕಾಪಡೆ ನಿಶ್ಚಯಗೊಳಿಸಿದ ವಿಂಗ್ ಡಾರ್ನಿಯರ್ ಕನ್ಗಾವುಲ್ ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್ ಯಾರು? ಇದು ಸರಿಯಾದ ಉತ್ತರ 1. ಬಿಹಾರದಿಂದ ಸಬ್ ಲೆಫ್ಟಿನೆಂಟ್ ಶಿವಾಂಗಿ ಸ್ವರೂಪ್. ಸೊ ಪ್ರಶ್ನೆ 18. GNP ಅಳೆಯುವುದು ಡ್ಯಾಶ್. ಇದರ ಸರಿಯಾದ ಉತ್ತರವು 1. ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶಿ ಉತ್ಪನ್ನಗಳು. ಸೊ GDP ಏನಪ್ಪ ಅಂದರೆ ಒಟ್ಟು ದೇಶೀಯ ಉತ್ಪನ್ನ, ಸರಕು ಮತ್ತು ಸೇವೆಗಳ ಉತ್ಪನ್ನದ ಕೊನೆಯ ಹಂತವನ್ನು GDP ಲೆಕ್ಕಾಚಾರ ಮಾಡಲಾಗುತ್ತದೆ. ಅದೇ ರೀತಿ GNP ಏನಪ್ಪ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ದೇಶದಿಂದ ಬೇರೆ ದೇಶದಿಂದ ಬರುವಂಥ ಆದಾಯ ಕೂಡ ಇದರಲ್ಲಿ ಆ್ಯಡ್ ಮಾಡಲಾಗುತ್ತದೆ. ಸೊ ಅದಕ್ಕೆ GNP ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶಿಯ ಉತ್ಪನ್ನ. ಪ್ರಶ್ನೆ 19. ಭಾರತದ ಅಟಾರ್ನಿ ಜನರಲ್ ಯಾರು ನೇಮಿಸುತ್ತಾರೆ? ಸರಿಯಾದ ಉತ್ತರ 3. ರಾಷ್ಟ್ರಪತಿಯವರು. ಪ್ರಶ್ನೆ 20. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019 ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು ಇದು ಪ್ರಚಲಿತದಲ್ಲಿರುವ ಈ ಕೆಳಗಿನ ಯಾವ ಕಾಯ್ದೆಯನ್ನು ಬದಲಿಸುತ್ತದೆ? ಇದರ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ 3. ವಲಸೆ ಕಾಯ್ದೆ 1983. ಪ್ರಶ್ನೆ 21. ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ? ಸರಿಯಾದ ಉತ್ತರ 1. ದಕ್ಷಿಣ ಆಫ್ರಿಕಾ. ಪ್ರಶ್ನೆ 22. ಈ ಕೆಳಗಿನವುಗಳಲ್ಲಿ ಯಾವುವು ಇಂಡೋ ಗ್ರೀಕ್ ಮತ್ತು ಕುಶಾನ್ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ? ಹೇಳಿಕೆ ಎ. ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು. ಬಿ. ದ್ವೈಭಾಷಿಕ ನಾಣ್ಯಗಳು. ಸಿ. ಚಿನ್ನ ಮತ್ತು ತಾಮ್ರದ ಬಳಕೆ. ಡಿ. ರಾಜರ ಚಿತ್ರಗಳು, ರಾಜರ ಪ್ರತಿಮಾ ಶಿಲ್ಪಗಳು. ಇದರ ಸರಿಯಾದ ಉತ್ತರ 3. ಎ, ಡಿ ಮತ್ತು ಬಿ ಮಾತ್ರ. ಅಂದರೆ ಸಿ ಇದರಲ್ಲಿ ಸರಿಯಾದ ಹೇಳಿಕೆ ಅಲ್ಲ. ಉಳಿದ ಎಲ್ಲವೂ ಎ, ಬಿ, ಡಿ
ಮೂರು ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3. ಪ್ರಶ್ನೆ 23, ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯವು ಘೋಷಿಸಿತು? ಇದರ ಸರಿಯಾದ ಉತ್ತರ 3, ಗ್ರಾಹಕ ವ್ಯವಹಾರಗಳ ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಪ್ರಶ್ನೆ 24, ಕೆಳಕಂಡವುಗಳಲ್ಲಿ ಯಾವುದು ತೆರಿಗೆಯೇತರ ಆದಾಯವಲ್ಲ? ಇದರ ಸರಿಯಾದ ಉತ್ತರ 1, ಬಡ್ಡಿ ತೆರಿಗೆ. ಪ್ರಶ್ನೆ 25, ಉದಾರವಾದಿ ರಾಜಕೀಯ ಪಕ್ಷಗಳು ಲಿಬರಲ್ ಪೊಲಿಟಿಕಲ್ ಪಾರ್ಟಿ ಗುರಿ ಡ್ಯಾಶ್ ಆಗಿರುತ್ತದೆ? ಸರಿಯಾದ ಉತ್ತರ 1, ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ. ಪ್ರಶ್ನೆ 26, ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ? ಸರಿಯಾದ ಉತ್ತರ 1, ಕಲ್ಲಂಗಡಿ. ಪ್ರಶ್ನೆ 27, ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಹೇಳಿಕೆ ಎ, ಅವನು ಕಾಮರೂಪ, ಸಮತಾಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಅವನಿಗೆ ನೀಡುವಂತೆ ಮಾಡಿದನು. ಸೊ ಈ ಹೇಳಿಕೆಗಳು ಬೇರೆ ನೋಡ್ಕೊಳ್ಳಿ. ಇದರ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಮತ್ತು ಸಿ ಮಾತ್ರ. ಅಂದರೆ ಈ ಪ್ರಶ್ನೆಗೆ ಏನಪ್ಪ ಅಂದರೆ ಆಪ್ಷನ್ ಸಿ ಮತ್ತು ಹೇಳಿಕೆ ಎ ಮಾತ್ರ ಸರಿಯಾಗಿದ್ದಾವೆ. ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಎರಡೂ ಹೇಳಿಕೆಗಳು ಬಿ ಮತ್ತು ಡಿ ತಪ್ಪಾಗಿದ್ದಾವೆ. ಸೊ ಹಾಗಾಗಿ ಈ ಪ್ರಶ್ನೆಯ ಸರಿಯಾದ ಹೇಳಿಕೆಗಳು ಯಾವಪ್ಪ ಅಂತಂದರೆ ಅವನು ಕಾಮರೂಪ, ಸಮತಾಟ ಮುಂತಾದ ಗಡಿರಾಜುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಗಳನ್ನು ಅವನಿಗೆ ನೀಡುವಂತೆ ಮಾಡಿದರು 1. ಮತ್ತು ಸಿ ಹೇಳಿಕೆ ಸರಿಯಾಗಿದೆ. ಪಾಲಕ್ಕ, ಕೊಟ್ಟೂರು ಹಾಗೂ ಅವಮುಕ್ತದ ರಾಜರುಗಳನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಬಿಡುಗಡೆ ಮಾಡಿದನು. ಪ್ರಶ್ನೆ 28, ಇತ್ತೀಚೆಗೆ ಉದ್ಘಾಟಿತವಾದ ಡಿಫೋ ಸೇತುವೆಯು ಕೆಳಗಿನ ಯಾವ 2 ಕಣಿವೆಗಳನ್ನು ಸಂಪರ್ಕಿಸುತ್ತದೆ? ಇದು ಸರಿಯಾದ ಉತ್ತರ 1, ದಿಬಾಂಗ್ ಕಣಿವೆ ಮತ್ತು ಲೋಹಿತ್ ಕಣಿವೆ. ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವೆ ಈ ಒಂದು ಸೇತುವೆ ಬರುತ್ತೆ. ಓಕೆ. ಪ್ರಶ್ನೆ 29, ಪ್ರಸಕ್ತ ಶಕದ ಕ್ರಿಸ್ತ ಶಕ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಯಾವ ಬಂದರುಗಳೊಂದಿಗೆ ಸಂಬಂಧಿಸುತ್ತದೆ? ಇದರ ಸರಿಯಾದ ಉತ್ತರ ಡಿ, ಎಲ್ಲವೂ ಸರಿಯಾಗಿದ್ದಾವೆ. ಅಂದರೆ ಬರೂಚ್, ಅರ್ಕೆಮೇಡು, ಮಾರಿಸಿಸ್ ಮತ್ತು ಮಜಿರಿಸ್ ಮತ್ತು ತಮ್ಲಕ್. ಅಂದರೆ ಇಂಡೋ ರೋಮನವರ ವ್ಯಾಪಾರವೇನಪ್ಪ ಅಂದರೆ ಈ 4 ಬಂದರುಗಳ ಮುಖಾಂತರ ನಡೆಯುತ್ತಿತ್ತು. ಓಕೆ. ಇದರ ಸರಿಯಾದ ಉತ್ತರ ಡಿ ಆಗಿದೆ. ಅಂದರೆ 4 ಆಗಿದೆ. ಎ ಬಿ ಸಿ ಡಿ ಎಲ್ಲವೂ ಸರಿಯಾಗಿದ್ದಾವೆ. ಪ್ರಶ್ನೆ 30, ಸ್ವೀಡಿಷ್ನ ಗ್ರೇಟ್ ಥನ್ಬರ್ಗ್ ಎಂಬ ಯುವತಿಯು ಹವಾಮಾನ ಬದಲಾವಣೆ ವಿರುದ್ಧದ ಚಳವಳಿಯಲ್ಲಿ ತೊಡಗಿದ್ದು ಈ ಕೆಳಗಿನ ಯಾವ ಕಾರ್ಯಗಳಿಗಾಗಿ 2019 ಮಧ್ಯ ಸುದ್ದಿಯಲ್ಲಿದ್ದರು? ಇದರ ಸರಿಯಾದ ಉತ್ತರ 1, ರೈಟ್ ಲಾವ್ಲಿಹುಡ್ ಪ್ರಶಸ್ತಿ ಗಳಿಸಿದ್ದಕ್ಕಾಗಿ. ಪ್ರಶ್ನೆ 31, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ? ಇದರ ಸರಿಯಾದ ಉತ್ತರ ಬಿ 2, ಬೀದರ್ ಮತ್ತು ಕಲಬುರಗಿ. ಪ್ರಶ್ನೆ 32, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ನೊಂದಿಗೂ ಮತ್ತು ಕಾರ್ಪೊರೇಷನ್ ಬ್ಯಾಂಕನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸುವಿಕೆ ಪ್ರಕಟಿಸಿತು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಇದರ ಸರಿಯಾದ ಉತ್ತರ 3, ಎಲ್ಲ 4 ಬ್ಯಾಂಕುಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾದವು. ಇದು ಸರಿ ಅಲ್ಲ. ಸೊ ಹಾಗಾಗಿ ಇದರ ಸರಿಯಾದ ಉತ್ತರ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳೋಣ. ಹಾಗಾಗಿ ಸರಿಯಾದ ಉತ್ತರ 3. ಸೊ ಯಾವುದಪ್ಪ ಅಂತ ಹೇಳಿದ್ರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಆ ಒಂದು ಬ್ಯಾಂಕ್ ಬಿಟ್ಟು ಮಿಕ್ಕುಳಿದ ಎಲ್ಲ ಬ್ಯಾಂಕ್ಗಳು ಸಿಂಡಿಕೇಟ್, ಕೆನರಾ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿದ್ದಾವೆ. ಆದರೆ ಯೂನಿಯನ್ ಬ್ಯಾಂಕ್ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತಹ ಸ್ಥಾಪನೆಗೊಳ್ಳಲಾರದ ಬ್ಯಾಂಕ್ ಆಗಿದೆ. ಓಕೆ. ಪ್ರಶ್ನೆ 33, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಡ್ಯಾಶ್ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ 1, ವಾಣಿಜ್ಯ ಬ್ಯಾಂಕುಗಳಿಂದ ಸರ್ಕಾರಿ ಬಾಂಡುಗಳ ಮಾರುವಿಕೆ ಅಥವಾ ಕೊಳ್ಳುವಿಕೆಯ RBIನ ಕಾರ್ಯಕ್ರಿಯೆಗೆ. ಪ್ರಶ್ನೆ 34, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಡ್ಯಾಶ್ ರಂದು ಸ್ಥಾಪಿಸಲಾಯಿತು? ಇದರ ಸರಿಯಾದ ಉತ್ತರ 3, ಆಗಸ್ಟ್ 1952. ಪ್ರಶ್ನೆ 35, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೆಳಗಿನ ಸಮಿತಿಗಳು ಮತ್ತು ಅವುಗಳ ಆಜ್ಞೆಗಳನ್ನು ಪರಿಗಣಿಸಿ. ಸಮಿತಿ ನಿರ್ಧಾರ ಎ ಸಮಿತಿ, ಬಿ ಸಿ ಸಮಿತಿ. ಇದರಲ್ಲಿ ಸರಿಯಾದದ್ದು ಯಾವುದೊಂದು ಕೇಳಿದಾನೆ ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಅಂದರೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ ಇದರಲ್ಲಿ. ಓಕೆ. ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಅಂದರೆ ನಂದನ್ ನಿಲಿಕಲಿ ಸಮಿತಿ ಏನಪ್ಪ ಅಂದರೆ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವುದು, ಮತ್ತು ಭೀಮಲ್ ಜಲನ್ ಕಮಿಟಿ ಏನಪ್ಪ ಅಂತ ಹೇಳಿದ್ರೆ ಆರ್ಥಿಕ ಬಂಡವಾಳ ಚೌಕಟ್ಟುಗೆ ಸಂಬಂಧಿಸಿದಂಥ ಸಮಿತಿ. ಸೊ ಇವೆರಡೂ ಸರಿಯಾಗಿದ್ದಾವೆ. UK ಸಿನ್ಹಾ ಸಮಿತಿ ಸರಿಯಾದಂಥ ಆನ್ಸರ್ ಅಲ್ಲ. ಓಕೆ. ಸೊ ಪ್ರಶ್ನೆ 38, 2020-21 ಕೇಂದ್ರ ಮುಂಗಡ ಪತ್ರದ ಆರೋಗ್ಯ ಸುರಕ್ಷಾ ವಲಯಕ್ಕೆ ನಿಗದಿ ಮಾಡಿರುವ ಹಣ? ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿರೋದು 1, 69,000 ಕೋಟಿಗಳು. ಪ್ರಶ್ನೆ 39, ಈ ಕೆಳಗಿನ ಯಾವ
ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ? ಜಲಪಾತಗಳು ಒಂದು ಕಡೆ ಕೊಟ್ಟಿದ್ದಾನೆ, ನದಿಗಳು ಮತ್ತೊಂದು ಕಡೆ ಕೊಟ್ಟಿದ್ದಾನೆ. ಅಂದರೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲಪ್ಪ ಅಂತಂದರೆ ಸರಿಯಾದ ಉತ್ತರ 1 ಬುಧ್ ಖಾಗ್. ಇದು ಮಹಾನದಿಗೆ ಸಂಬಂಧಿಸಿದಂಥ ಜಲಪಾತ ಆಗಿದೆ ಅಂತ ಹೇಳೋದು ತಪ್ಪಾಗಿದೆ. ಓಕೆ, ಮುಖ್ಯುಳಿದ ಎಲ್ಲವೂ ಏನಪ್ಪ ಅಂದರೆ ಆ ಜಲಪಾತಗಳು ಮತ್ತು ಆ ನದಿಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದ್ದಾವೆ. ಓಕೆ, ಪ್ರಶ್ನೆ 40. ಭದ್ರತೆ ಸೆಕ್ಯುರಿಟಿಯನ್ನು ಹಲವಾರು ಬಾರಿ ಮಾರಬಲ್ಲ ಬಂಡವಾಳ ಮಾರುಕಟ್ಟೆಯು ಡ್ಯಾಶ್. ಇದರ ಸರಿಯಾದ ಉತ್ತರ 2 ದ್ವಿತೀಯ ಮಾರುಕಟ್ಟೆ, ಸೆಕೆಂಡರಿ ಮಾರ್ಕೆಟ್. ಪ್ರಶ್ನೆ 41. ಭಾರತದ ಯಾವ ಜೀವಗೋಳ ಮೀಸಲು ಪ್ರದೇಶವು ಯುನೆಸ್ಕೋ ನಾಮಾಂಕಿತವಾದ ನಾಮಿನೇಟೆಡ್ ಜೀವಗೋಳ ಮೀಸಲು ಪ್ರದೇಶದ ವಿಶ್ವ ಜಾಲತಾಣದಲ್ಲಿ ಭಾರತದಿಂದ 11ನೇ ಜೀವಗೋಳ ಮೀಸಲು ಪ್ರದೇಶವಾಗಿ ಸೇರ್ಪಡೆಯಾಗಿದೆ? ಸರಿಯಾದ ಉತ್ತರ 1 ಕಾಂಚನಜುಂಗ ಜೀವಗೋಳ ಮೀಸಲು ಪ್ರದೇಶ. ಪ್ರಶ್ನೆ 42. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ ಅಂಥ್ರಾಸೈಟ್ ಗಡುಸಾದ ಕಲ್ಲಿದ್ದಲು, ಬಿ ಬಿಟುಮಿನಸ್ ಅನ್ನು ಲೋಹಾಧಾರಣಕ್ಕಾಗಿ ಬಳಸುವ ಅತ್ಯಂತ ಜನಪ್ರಿಯ ಕಲ್ಲಿದ್ದಲು, ಸಿ ಬಿಟುಮಿನಸ್ ಅನ್ನು ಮೆದ್ದು ಕಲ್ಲಿದ್ದಲು ಎಂತಲೂ ಕರೆಯಲಾಗುತ್ತದೆ, ಡಿ ಕೋಕ್ ಅನ್ನು ಬಿಟುಮಿನಸ್ನಿಂದ ಸಿದ್ಧಪಡಿಸಲಾಗುವುದು. ಸರಿಯಾದ ಉತ್ತರ 4 ಎ ಬಿ ಸಿ ಡಿ ಇವೆಲ್ಲವೂ ಸರಿಯಾಗಿದ್ದಾವೆ. ಇದರ ಸರಿಯಾದ ಉತ್ತರ. ಓಕೆ, ಪ್ರಶ್ನೆ 43. ಸಿಂಧೂ ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯಪಟ್ಟಿದವರು ವ್ಯಕ್ತಪಡಿಸಿದವರು ಯಾರು? ಇದರ ಸರಿಯಾದ ಉತ್ತರ 1 ಆಗಿದೆ, SR ರಾವ್. ಇವರು ನಮ್ಮ ಕರ್ನಾಟಕ ಸಂಬಂಧಪಟ್ಟಂತಹ ಖ್ಯಾತ ಉತ್ಖನನಶಾಸ್ತ್ರಜ್ಞರು, ಅಂದರೆ ಹಿಸ್ಟೋರಿಯನ್ಸ್. ಓಕೆ, ಪ್ರಶ್ನೆ 44. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ? ಇದು ಸರಿಯಾದ ಉತ್ತರ ಬಿ 2 ರಾಜ್ಯ ನಿರ್ದೇಶನ ತತ್ವಗಳು. ಇದನ್ನು ಯಾರು ಹೇಳಿದಾರಪ್ಪ ಅಂತ ಹೇಳಿದ್ರೆ ಅಂಬೇಡ್ಕರ್ ವಿನೂತನ ಲಕ್ಷಣ ಅಂತ ಹೇಳಿ ರಾಜ್ಯ ನಿರ್ದೇಶನ ತತ್ವಗಳಿಗೆ ಹೇಳಿದ್ದಾರೆ. ಅದೇ ರೀತಿ ಅಂಬೇಡ್ಕರ್ ಏನಪ್ಪ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳಿರುವಂತಹ ಆರ್ಟಿಕಲ್ 32ನೇ ಆರ್ಟಿಕಲ್ಗೆ ಏನಪ್ಪ ಅಂತ ಹೇಳಿದ್ರೆ ಭಾರತ ಸಂವಿಧಾನದ ಆತ್ಮ ಅಂತ ಹೇಳಿ ಕರೆದಿದ್ದಾರೆ. ಓಕೆ, ಪ್ರಶ್ನೆ 45. ಈ ಕೆಳಗಿನ ಹೇಳಿಕೆಗಳನ್ನು ವಿಶ್ವಸಂಸ್ಥೆ ಪ್ರಕಟಿಸಿರುವ 2019 ಮೇ 7ರ ವರದಿ ಆಧರಿಸಿ ಪರಿಗಣಿಸಿ. ಹೇಳಿಕೆ ಎ ಹವಾಮಾನ ಬದಲಾವಣೆ ಹಾಗೂ ಏರುತ್ತಿರುವ ಸಮುದ್ರ ಮಟ್ಟವು ಕಟ್ಟಕಡೆಯ ಪ್ರಪಂಚದ ಹುಲಿಗಳ ಅತಿ ದೊಡ್ಡ ಅಭೇದ್ಯ ನೆಲೆಯನ್ನು ಅಳಿಸಿ ಹಾಕಬಹುದು. ಬಿ ಹೇಳಿಕೆ ಸುಂದರ್ಬನ್ಸ್ 10,000 ಚದರ ಕಿಲೋಮೀಟರ್ಗಳ ಚೌಗು ಪ್ರದೇಶವು ಬಾಂಗ್ಲಾದೇಶ ಮತ್ತು ಭಾರತದಲ್ಲಿದ್ದು ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಕಾಡುಗಳ ನೆಲೆ ಆಗಿರುತ್ತದೆ ಮತ್ತು ಅದು ಬಂಗಾಳ ಹುಲಿ ಸೇರಿದಂತೆ ಅನೇಕ ನೂರಾರು ಪ್ರಾಣಿ ಪ್ರಭೇದಗಳನ್ನು ಬೆಂಬಲಿಸುವ ಸಮುದ್ರ ಪರಿಸರ ವ್ಯವಸ್ಥೆ ಆಗಿದೆ. ಸಿ ಹೇಳಿಕೆ 5 ಲಕ್ಷ ಭೂಪ್ರದೇಶಗಳಲ್ಲಿ ಬೆಕ್ಕು ಸಹ ಒಂದಾಗಿದ್ದು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಿಗೆ ಬೆದರಿಕೆ ಇರುವುದರಿಂದ ಬದುಕುಳಿಯುವ ಪ್ರಶ್ನೆ ಇದೆ. ಸೊ ಇದರ ಸರಿಯಾದ ಉತ್ತರ ಈ 4. ಈ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಓಕೆ, ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಪ್ರಶ್ನೆ 46. ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆಯನ್ನು LERMS ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 3 ಮಾರ್ಚ್ 1992. ಇದರ ಸರಿಯಾದ ಉತ್ತರ 3 ಮಾರ್ಚ್ 1992. ಪ್ರಶ್ನೆ 47. ಗಂಗಾ ನದಿಯ ಜಲಾನಯನ ಗಂಗೆ ಮತ್ತು ಅದರ ಉಪನದಿಗಳನ್ನು ಒಳಗೊಂಡಂತೆ ಮಾಲಿನ್ಯ ತಡೆಯುವಿಕೆ ಮತ್ತು ಪುನರುಜ್ಜೀವನಗೊಳಿಸುವ ಮೇಲ್ವಿಚಾರಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಉದ್ದೇಶಕ್ಕಾಗಿ ರಾಷ್ಟ್ರೀಯ ಗಂಗಾ ಮಂಡಳಿ ಅಥವಾ ಗಂಗಾ ನದಿಯ ಪುನರುಜ್ಜೀವನ ಸಂರಕ್ಷಣೆ ಮತ್ತು ನಿರ್ವಹಣೆಯ ರಾಷ್ಟ್ರೀಯ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಎ ರಾಷ್ಟ್ರೀಯ ಗಂಗಾ ಮಂಡಳಿಯು ಯಾವ ವರ್ಷ ರಚಿತವಾಯಿತು? ಬಿ ರಾಷ್ಟ್ರೀಯ ಗಂಗಾ ಮಂಡಳಿಯಿಂದ ಯಾವ ನಿಕಾಯವು ಬದಲಿಸಲ್ಪಟ್ಟಿತು? ಸಿ ಗಂಗಾ ನದಿಯ ಮೇಲಣ ಸಬಲೀಕರಣ ಕಾರ್ಯಪಡೆ ETF ಅಧ್ಯಕ್ಷರು ಯಾರು? ಇದರ ಸರಿಯಾದ ಉತ್ತರ 3. ಅಂದರೆ ಇದು ರಾಷ್ಟ್ರೀಯ ಗಂಗಾ ಪ್ರಾಧಿಕಾರ ಏನಪ್ಪ ಅಂತ 2016 ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷ ಯಾರಪ್ಪ ಅಂದರೆ ಜಲಶಕ್ತಿ ಕೇಂದ್ರ ಸಚಿವರು ಇರ್ತಾರೆ. ಮತ್ತು ಆಮೇಲೆ ಇದು ಏನಪ್ಪ ಅಂತ ಹೇಳಿದ್ರೆ ಗಂಗಾ ನದಿ ಸ್ವಚ್ಛಗೊಳಿಸುವಂತಹ ಪ್ರಾಧಿಕಾರ ಹೆಸರು ಏನಪ್ಪ ಅಂದರೆ ರಾಷ್ಟ್ರೀಯ ಗಂಗಾ ನದಿ ಜಲಾನಯನ ಪ್ರಾಧಿಕಾರ. ಓಕೆ, ಪ್ರಶ್ನೆ 48. ಈ ಕೆಳಗಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನು ಕನ್ನಡದ ಮೂಲದವರೆಂದು ವಾದವನ್ನು ಮಂಡಿಸಿದ್ದಾರೆ? ಸರಿಯಾದ ಉತ್ತರ 1 ಡಾಕ್ಟರ್ AS ಅಲ್ಫೇಕರ್. ಪ್ರಶ್ನೆ 49. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಹೇಳಿಕೆ ವಯಸ್ಸು ಮತ್ತು ಲಿಂಗಾಧಾರಿತವಾಗಿ ಜನಸಂಖ್ಯಾ ರಚನೆಯು ವಿಶ್ಲೇಷಿಸಲ್ಪಡುತ್ತದೆ. ಬಿ ನಕ್ಷಾಶಾಸ್ತ್ರೀಯವಾಗಿ ಕಾರ್ಟೋಗ್ರಾಫಿಕ್ ಜನಸಂಖ್ಯಾ ರಚನೆಯು ಜನಸಂಖ್ಯಾ ಪಿರಾಮಿಡ್ಗಳಿಂದ ಪ್ರತಿನಿಧಿಸಲ್ಪಡುತ್ತದೆ. ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ 3 ಎ ಮತ್ತು 2 ಸರಿಯಾಗಿದ್ದಾವೆ ಹೇಳಿಕೆ. ಪ್ರಶ್ನೆ 50. ಹೈದರ್ ಅಲಿಯ ವಿರುದ್ಧ ಹೋರಾಡಿದ ಚಿತ್ರಯುಗದ ನಾಯಕ ಯಾರು? ಇದರ ಸರಿಯಾದ ಉತ್ತರ 4 5ನೇ ಮದಕರಿ ನಾಯಕ.